ಕಡಿಮೆ ಅಂದ್ರೆ 1 ಕೋಟಿ ಅಪ್ಲಿಕೇಶನ್ ಬರ್ತದೆ. ಎಲ್ಲ ಇಲಾಖೆಗಳಲ್ಲೂ ಸೇರಿ 1 ಕೋಟಿ ಜನ ಅರ್ಜಿ ಹಾಕ್ತಾರೆ. ಉದ್ಯೋಗ ಸಿಕ್ಕರೆ ಎಷ್ಟು ಜನರಿಗೆ? 78,000 ಜನರಿಗೆ. ಇಲ್ಲಿರುವ ಪೋಷಕರಿಗೆ, ಹೋರಾಟಗಾರರಿಗೆ ನಾನೊಂದು ಮಾಹಿತಿ ಕೊಡ್ತೀನಿ ಬಂಧುಗಳೇ. ಸರ್ಕಾರಿ ಉದ್ಯೋಗ ಸೃಷ್ಟಿಯಾಗೋದು 2% ಮಾತ್ರ. 2% ಸೃಷ್ಟಿ ಮಾಡಕ್ಕಾಗಲ್ಲ. ಇಲ್ಲ ಮಾಡಬೇಕು ಅನ್ನೋದು ನಮ್ಮ ಭ್ರಮೆ. ನಾನು ಅಸೆಂಬ್ಲಿ ಒಳಗಡೆ ಇದ್ದು 1 3 ತಿಂಗಳು ಮಂತ್ರಿ ಆಗಿ ಬೇರೆ ಬೇರೆ ಸಬ್ ಕಮಿಟಿಗಳೆಲ್ಲ ಕೆಲಸ ಮಾಡಿ ನನ್ನ ಅನುಭವದಿಂದ ನಾನು ಹೇಳ್ತೀನಿ, ಇವತ್ತಿನ ಜಾಗತೀಕರಣ ಯುಗದಲ್ಲಿ ಸರ್ಕಾರಿ ಉದ್ಯೋಗ ಸಿಕ್ಕರು 1.5 ಇಂದ 2% ಅಷ್ಟೇ. ನಮ್ಮೆಲ್ಲರ ಕಾನ್ಸಂಟ್ರೇಷನ್ ಯಾವ ಕಡೆ ಇದೆ? ಸರ್ಕಾರಿ ಉದ್ಯೋಗದ ಕಡೆ. ಇನ್ನು ಖಾಸಗಿ ವಲಯ ವಿಸ್ತಾರ ಆಗ್ತಾ ಇದೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಎಷ್ಟು ಸಿಗುತ್ತೆ ಅಂದ್ರೆ 10% ಉದ್ಯೋಗ ಸಿಗುತ್ತೆ. ಈ ಖಾಸಗಿ ವಲಯದ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ವಿಶೇಷವಾದಂತಹ ಒಂದು 3-4 ಸ್ಕಿಲ್ಗಳು ಬರಬೇಕು. ಅವರಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಂದಿರಬೇಕು. ಅದನ್ನ ನಮ್ಮ ಶಾಲೆ ಕಲಿಸ್ತಾ ಇದೆಯಾ? ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ಟೀಚರ್ ನೋಡಿದ ತಕ್ಷಣ ಆಟ ಆಡ್ತಿದ್ದ ಹುಡುಗರು ಸುಮ್ಮನೆ ಕೂತ್ಕೊಳ್ಳೋದಿದೆಯಲ್ಲ, ಅದು ಆಟ ಆಡ್ತಾ ಇರುವಾಗ ಮಗುವಿನ ಮೆದುಳು ಹೇಗೆ ಕೆಲಸ ಮಾಡ್ತಾ ಇದೆಯೋ ಅದನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ. ಅದ್ರ ಮೂಲಕ ಆ ಮಗುವಿನ ಸಂವಹನ ಕೌಶಲ್ಯ ಇದೆಯಲ್ಲ ಅದನ್ನ ಸಾಧಿಸ್ತಾ ಇದ್ದಾರೆ. ಸೊ ಕಮ್ಯುನಿಕೇಶನ್ ಸ್ಕಿಲ್ ಬರಬೇಕು, ಒಂದಷ್ಟು ಕಂಪ್ಯೂಟರ್ ನಾಲೆಜ್ ಬರಬೇಕು, ಒಂದಷ್ಟು ಸ್ಪೋಕನ್ ಇಂಗ್ಲಿಷ್ ಕಲಿಸ್ತಾ, ಇಷ್ಟೆಲ್ಲ ಬರಬೇಕು. ಇಷ್ಟೆಲ್ಲ ಇದ್ದು ನಿಮಗೆ ಖಾಸಗಿ ವಲಯದಲ್ಲಿ ಉದ್ಯೋಗ ಎಷ್ಟು ಜನಕ್ಕೆ ಸಿಗುತ್ತೆ ಅಂದ್ರೆ 10 ಜನಕ್ಕೆ, 100ರಲ್ಲಿ 10 ಜನಕ್ಕೆ ಸಿಗುತ್ತೆ. ಈ 10 ಜನ ಯಾರು ಅಂತಂದ್ರೆ ನೀವು ಬೇಕಾದ್ರೆ ಸರ್ವೆ ಮಾಡಿ, ಮೊದಲನೇ ತಲೆಮಾರಿನಲ್ಲಿ ವಿದ್ಯೆಯನ್ನು ಪಡ್ಕೊಂಡು ಉದ್ಯೋಗವನ್ನ ಪಡ್ಕೊಂಡು ಅಥವಾ ಒಂದಷ್ಟು ಅನುಕೂಲಸ್ಥರಾಗಿರ್ತಕ್ಕಂಥ ಮಕ್ಕಳೇ ಇವತ್ತು ಖಾಸಗಿ ಉದ್ಯೋಗಕ್ಕೆ ಹೋಗ್ಬೋದು. ಯಾಕಂದ್ರೆ ಅಂಥವ್ರ ಮಕ್ಕಳಿಗೆ ಈ ಎಲ್ಲ ಸ್ಕಿಲ್ಸ್ ಗೊತ್ತಾಗುತ್ತೆ. ಅವ್ರ ತಂದೆ ತಾಯಿ ಅದನ್ನ ಕಲಿಸ್ಕೊಡ್ತಾರೆ. ಸೊ ಆರ್ಗನೈಸ್ಡ್ ಸೆಕ್ಟರ್, ಇದೆರಡೂ ಆರ್ಗನೈಸ್ಡ್ ಸೆಕ್ಟರ್ ಅಂದ್ರೆ ಸರ್ಕಾರಿ ವಲಯ ಆರ್ಗನೈಸ್ಡ್ ಸೆಕ್ಟರ್ ಸೆಕ್ಯೂರ್ಡ್. ಒಂದ್ ಸತಿ ಕೆಲಸಕ್ಕೆ ಸೇರ್ಬಿಟ್ರೆ ಅವ್ನು ಯಾವ ಕಾರಣಕ್ಕೂ ಅವನ ಕೆಲಸದಿಂದ ತೆಗೆಯಕ್ಕಾಗಲ್ಲ. ಅವ್ನ ಪರ್ಫಾರ್ಮೆನ್ಸ್ ಏನಿದ್ರು ಪ್ರಮೋಷನ್ಗೆ ಅಷ್ಟೇ. ಆದ್ರೆ ಪ್ರೈವೇಟ್ ಸೆಕ್ಟರ್ ಹಾಗಿಲ್ಲ. ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ನಿನಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಸೊ ಈ 2 ವಲಯಗಳು ಆರ್ಗನೈಸ್ಡ್, ಸಂಘಟಿತ ವಲಯಗಳು. ಸಂಘಟಿತ ವಲಯದ ಉದ್ಯೋಗ ಎಷ್ಟಪ್ಪ ಅಂತಂದ್ರೆ 12%. ಇನ್ನು 88% ಇದ್ದಾರಲ್ಲ ಅವ್ರ ಕಥೆ ಇದು. ಆ 88% ಜನ ಎಜುಕೇಟೆಡ್ ಅನ್ಎಂಪ್ಲಾಯೀಸ್. ಯಾವುದೇ ಒಂದು ಸರ್ಕಾರಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗುವಂತಹ ವರದಿಯನ್ನು ಸಲ್ಲಿಸಿದಾಗ ಯಾವುದೂ ಸಹ ಸರ್ಕಾರಕ್ಕೆ ಅದನ್ನೇ ಕಳೆದುಕೊಳ್ಳಿಲ್ಲ. ಒಂದು ಪ್ರಾಧಿಕಾರಕ್ಕೆ ಒಂದು ಶಕ್ತಿಯನ್ನು ಕೊಡುವಂಥ ಪ್ರಾಧಿಕಾರ ಆಗಬೇಕು. ಇಲ್ಲ ಆ ಪ್ರಾಧಿಕಾರವನ್ನು ವಜಾ ಮಾಡಬೇಕು. ಇಲ್ಲದೆ ಒಂದು ಪ್ರಯೋಜನ ಇಲ್ಲ. ಸುಮ್ಮನೆ ಅಧಿಕಾರವನ್ನು ಕೊಟ್ಟು ಮುನ್ಸಿಪಾಲಿಟಿ ಶಾಲಾ ಕೊಟ್ಟು ಒಂದು ದಾರಿ ತಪ್ಪುವಂಥದ್ದು. ನಾನು ಕನ್ನಡ ಪರ ಸಂಘಟನೆಗಳು ಎಲ್ಲೇ ಸಭೆಯಲ್ಲಿ ಹೇಳಿದ್ರೆ ನಾವು ನಮ್ಮ ಮೊದಲು ಉದ್ಯೋಗ ಬದುಕು ನಮ್ಮನ್ನೇ ನೋಡ್ಕೋಬೇಕು. ನಂತರ ರಾಜ್ಯದ ಪರವಾಗಿ ಧ್ವನಿ ಎತ್ಕೊಂಡು ಕೆಲಸ ಕೊಟ್ಟರು. ನಮ್ಮನೇನೆ ನಾವು ಕಟ್ಟಕ್ಕಾಗದೆ ಇರುತ್ತವರು ರಾಜ್ಯವನ್ನು ಕಟ್ಟಲಿಕ್ಕಾಗುತ್ತ. ಆ ರೀತಿ ಒಂದು ಎಷ್ಟೋ ಕನ್ನಡ ಪರ ಸಂಘಟನೆಗಳು ದಾರಿ ತಪ್ಪಿ ವಸೂಲಿಗೆ ಇರುವುದು. ಆ ವಸೂಲಿಗೆ ಇರುವುದು ನಮ್ಮಂಥವರ ಮೇಲೆ ಅದು ತಪ್ಪು ಅಭಿಪ್ರಾಯವನ್ನು ಕಾರಣ ಆಗುತ್ತದೆ. ಕೆಲವು ರಾಜ್ಯಾಧ್ಯಕ್ಷರು ಆ ಥರ ಮಾಡ್ತಾ ಇದ್ದಾರೆ. ಆದರೆ ನಾನು ಕನ್ನಡ ಸೇನೆಯ ಕಾರ್ಯಕರ್ತರು ಅಷ್ಟೇ, ಕನ್ನಡದ ಅಭಿಮಾನಿಗಳಷ್ಟೇ, ಫಸ್ಟ್ ಉದ್ಯೋಗ ಬದುಕು ಕಾಯ್ದೆ, ನಂತರ ಸಂಘಟನೆ. ಆ ಮೂಲಕ ಬಂದಾಗ ಈ ರಾಜ್ಯದಲ್ಲಿ ಕನ್ನಡಕ್ಕೆ ನಾವೇನಾದರೂ ಒಂದು ಸೇವೆಯನ್ನು ಮಾಡ್ಬೋದು, ಕನ್ನಡ ಕಟ್ಟುವಂಥ ಕೆಲಸವನ್ನು ಮಾಡ್ಬೋದು. ಇವತ್ತು ನಮ್ಮ ಪುರುಷೋತ್ತಮ ಹೇಳಿದಂಗೆ ನಾನು ಯಾವುದೇ ಭಾಷೆ ವಿರೋಧಿ ಅಲ್ಲ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನವನ್ನು ಕೊಡಬೇಕು. ಆದರೆ ಬೇರೆ ರಾಜ್ಯದಲ್ಲಿ ಏನು ಭಾಷೆಗೆ ಒಂದು ಗೌರವವನ್ನು ಕೊಡ್ತಾರೋ, ಮಹಾರಾಷ್ಟ್ರದಲ್ಲಿ ಆ ಭಾಷೆಗೆ ಮರಾಠಿಗೆ ಒಂದು ಸ್ಥಾನವನ್ನು ಕೊಡ್ತಾ ಇದ್ದಾರೆ, ತಮಿಳುನಾಡಲ್ಲಿ ತೆಲುಗಿಗೆ ಕೊಡ್ತಾ ಇದ್ದಾರೆ, ಮತ್ತೆ ತೆಲುಗಿನಲ್ಲಿ ತೆಲುಗಿಗೆ ಕೊಡ್ತಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ಕನ್ನಡಕ್ಕೆ ಅಗ್ರಸ್ಥಾನವನ್ನು ಕೊಡಬೇಕು. ನಮ್ಮ ಮಕ್ಕಳು ಎಲ್ಲ ಭಾಷೆ
ಅತ್ಯುತ್ತಮವಾದ ಶಿಫಾರಸುಗಳು ಇದ್ದಾಗಲೂ ಕೂಡ ರಾಜ್ಯ ಭಾಷೆಯ ಬಗ್ಗೆ, ದೇಶದ ಭಾಷೆಯ ಬಗ್ಗೆ, ಅಂತಾರಾಷ್ಟ್ರೀಯ ಭಾಷೆಯ ಬಗ್ಗೆ ಬಹಳ ಪ್ರಮುಖವಾದ ಶಿಫಾರಸುಗಳು ಇದ್ದಾಗಲೂ ಕೂಡ ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿಯನ್ನು ಯಾಕೆ ಜಾರಿಗೆ ತರಲಿಲ್ಲ ಎಂಬುದು ಈಗ ವಿಧಾನಸೌಧದ ಒಳಗೆ ಕುಳಿತಿರುವ ನನಗೆ ಗೊತ್ತಿಲ್ಲ. ಕರ್ನಾಟಕದ ಜನ ಅದರ ಬಗ್ಗೆ ಕೇಳಿಯೂ ಇಲ್ಲ. ಆದರೆ ಅದು ಏನು ಹೇಳ್ತದೆ ಅಂತಂದ್ರೆ, ಈಗ ಅವರು 6ನೇ ಕ್ಲಾಸಿನ ರಾಜ್ಯಗಳಲ್ಲಿ 8, 10 ಎಲ್ಲಿವರೆಗೆ ನಾವು ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಎಂಬುದು ಇನ್ನೂ ಕೂಡ ನಮಗೆ ಖಚಿತ ಇಲ್ಲದೇ ಇರುವಂತ ಒಂದು ವಿಷಯ. ಸದ್ಯಕ್ಕೆ 6ನೇ ತರಗತಿವರೆಗೆ ಮಾತೃಭಾಷಾ ಮಾಧ್ಯಮನ ಹೇಳ್ತಾರೆ, ಮೀಡಿಯಂ. ಎಲ್ಲಾ ಸಬ್ಜೆಕ್ಟ್ಗಳು ಕೂಡ ಕನ್ನಡದಲ್ಲಿಯೇ ಹೇಳಬೇಕು. ಸಮಾಜ ವಿಜ್ಞಾನವನ್ನ ಹೊಳೆ, ನದಿ, ಬೆಟ್ಟ, ಈಗಾಗಲೇ ನಮ್ಮ ಆರಂಭದಲ್ಲಿ ಮಂಜುಳ ಎಲ್ಲ ಹಾಡಿದ್ದಾರೆ. ಆ ಹಾಡಿನಲ್ಲಿ ಬರುವ ಪದಕೋಶಗಳು ಅದು ಮಕ್ಕಳಿಗೆ ಮನೆಯ ಎಕ್ಸ್ಟೆನ್ಷನ್. ಸ್ಕೂಲ್ ಶುಡ್ ಬಿ ಎನ್ ಎಕ್ಸ್ಟೆನ್ಷನ್ ಆಫ್ ದಿ ಹೌಸ್. ನಮ್ಮ ಮನೆಯಲ್ಲಿ ಮೀನು ಬಂದರೆ ಶಾಲೆಯಲ್ಲಿ ಮೀನು ನನ್ನ ಶಾಲೆಗೆ ಹೋದ ತಕ್ಷಣ ಫಿಶ್ ಆಗುತ್ತೆ. ನಮ್ಮ ಮನೆಯಲ್ಲಿ ಅವ್ವ ಅಂತ ಕರೆದ್ರೆ ಶಾಲೆಯಲ್ಲಿ ಅವ್ವ ಅಂತ ಹೇಳ್ಬಿಡ್ತಾರೆ. ಇದ್ದಕ್ಕಿದ್ದಾಗ ಡ್ಯಾಡಿ ಆಗಿ ಕನ್ವರ್ಟ್. ವ್ಯಕ್ತಿತ್ವ ವ್ಯಕ್ತಿತ್ವ ಒಡೆದ ವ್ಯಕ್ತಿತ್ವಗಳಿಂದ ದೇಶ ಕಟ್ಟಕ್ಕಾಗಲ್ಲ. ಯಾವ ದೇಶವನ್ನು ಕೂಡ ಕಟ್ಟಕ್ಕಾಗಲ್ಲ. ದೇಶಕ್ಕೆ ಬೇಕಾದಂಥ ಗುಲಾಮರನ್ನು ಸೃಷ್ಟಿ ಮಾಡಬಹುದು, ಮಾರುಕಟ್ಟೆಗೆ ಬೇಕಾದಂಥ ಕೆಲಸಗಾರನ್ನು ನಿರ್ಮಾಣ ಮಾಡಬಹುದು. ಆದರೆ ದೇಶ ಕಟ್ಟಲಿಕ್ಕೆ ಬೇಕಾದಂಥ ಉದಾತ್ತ ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡಕ್ಕೆ ಆಗಲ್ಲ ಎಂಬುದು ಚರಿತ್ರೆ ಸಾಬೀತುಪಡಿಸಿದ ವಿಷಯ. ನಾನು ಹೊರತು ಹೇಳ್ತಾ ಇದ್ದೀನಿ. ಶಾಲೆಯ ಓದಿನ ಜೊತೆಗೆ ತಂದೆ ತಾಯಿಗಳು ತಮ್ಮ ತ್ಯಾಗವನ್ನು ಕೂಡ ಮಕ್ಕಳಾಗಿ ಮಾಡಬೇಕಾಗಿದೆ. ಇಲ್ಲಿ ಧಾರಾವಾಹಿಗಳು ಹಾಕೊಂಡು, ಆ ಹಾಡಿಗಳನ್ನು ಹಾಕೊಂಡು, ಸಾಂಗ್ ಹಾಕೊಂಡು ಮನೆಗಳಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ನಿಂತಿಲ್ಲ. ಈ ವ್ಯವಸ್ಥೆ ಬಂದರೆ ಮಕ್ಕಳು ಕೂಡ ನಮ್ಮನ್ನೇ ಫಾಲೋ ಮಾಡುವಂತಿದ್ದಾರೆ. ಸಾಂಸ್ಕೃತಿಕವಾಗಿ ಮಕ್ಕಳು ಬೆಳೆಯುವಾಗ ಅನ್ನುವಂಥದ್ದಿಲ್ಲ. ಆದರೆ ಅಷ್ಟು ಶ್ರಮವನ್ನು ವಹಿಸಿ, ಅಷ್ಟು ಹಣವನ್ನು ಕೊಟ್ಟು ಮಕ್ಕಳನ್ನ ಪೋಷಣೆ ಮತ್ತು ಪ್ರೋತ್ಸಾಹವನ್ನು ನೀಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಎಲ್ಲೋ ಒಂದು ಕಡೆ ಏನು ತಂದೆ ತಾಯಿಗಳಾದಂಥವರು, ಕುಟುಂಬದ ಯಜಮಾನರಾದಂಥವರು ಜವಾಬ್ದಾರಿಗಳನ್ನು ನಾವು ಮಾಡ್ತಾಗ ಮಕ್ಕಳಿಗೆ ಕಲಿಸುವ ಪಾಠ ಕೂಡ ಹಿನ್ನಡೆ ಆಗ್ತದೆ. ಎಲ್ಲೋ ಮಗು ಏನು ಹೋಗ್ತಾ ಇದೆ, ಆ ಏನು ಒಂದು ಕ್ಲಾಸಲ್ಲಿ ಪಾಠ ನಡೀತು, ಆ ಪಾಠದ ಜವಾಬ್ದಾರಿ ಕೂಡ ನಾವು ಮೆಲುಕಾಕುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ಯಾಕೆ ಸರ್ಕಾರಗಳು ಪ್ರಾಥಮಿಕ ಶಿಕ್ಷಣ ಸಚಿವರಾಗಿರುವುದು ಹಲವಾರು ವಿಚಾರಗಳು ಜ್ಞಾನಿಗಳಿದ್ದಾರೆ. ಯಾಕೆ ಶಿಕ್ಷಣ ವ್ಯವಸ್ಥೆಗಳು ಸರಿ ಮಾಡೋದಕ್ಕೆ ಪತ್ರ ವ್ಯವಹಾರಗಳು ಮಾಡಲ್ಲ, ಸರ್ಕಾರಕ್ಕೆ ಆಗ್ರಹ ಮಾಡಲ್ಲ? ಸಾಹಿತಿಗಳಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಶಿಕ್ಷಣ ಪ್ರೇಮಿಗಳಿದ್ದಾರೆ, ಶಿಕ್ಷಣದ ಸಚಿವರ ಕೆಲಸಗಳಿದ್ದಾರೆ, ಮಾಜಿಗಳಿದ್ದಾರೆ, ಆಗಿದ್ದಾರೆ. ಯಾಕೆ ಹಿಂದೆ ಇದ್ದಾಗ ಅಧಿಕಾರಕ್ಕೆ ಬಂದಾಗ ಅಟ್ಲೀಸ್ಟ್ ಸಮಾನ ಶಿಕ್ಷಣಕ್ಕಾಗಿ ಎಷ್ಟು ಶತಮಾನಗಳಿಂದ ಹೋರಾಟ ನಡೀತಿದೆ, ಯಾಕೆ ಶತಮಾನದ ಹೋರಾಟ ಹಾಗೆ ಉಳ್ಕೊಂಡಿದೆ ಅನ್ನೋ ಪ್ರಶ್ನೆ ನನಗೆ ಕಾಡ್ತಾ ಇದೆ. ನಿಜವಾಗ್ಲೂ ಶಿಕ್ಷಣದ ವ್ಯವಸ್ಥೆ ಬದಲಾವಣೆ ಆಗಲೇಬೇಕಾಗಿದೆ. ನಾವು ರಾಜ್ಯಾಧ್ಯಕ್ಷರ ಜೊತೆಗೆ ನಮ್ಮ ಒಂದು ಗೌರವ ಸಮರ್ಪಣೆಯನ್ನ ಮನೆಯ ಎಲ್ಲ ಕನ್ನಡ ಸೇನೆಯ ಪದಾಧಿಕಾರಿಗಳ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಿಂದ